ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದ ಕುರಿತು ಸರ್ಕಾರದ ಹೇಳಿಕೆಯನ್ನ ಮಾಡ್ತಾ ಇದ್ದಾನೆ. ರಾಹುಲ್ ಗಾಂಧಿ ಬೈತಿರೋ ಯೋಜನೆ ಮತ್ತು ಸಾಂಸ್ಥಿಕ ಸಚಿವರಾದ ಡಿ ನಾಗೇಂದ್ರ ಅವರ ಕುರಿತು ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಸದನವು ಸುಗಮವಾದ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಅಧಿವೇಶನಗಳು ನಾಡಿನ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸಬೇಕು. ರಾಜಕೀಯ ಕಾರಣಗಳಿಗಾಗಿ ಹೀಗೆ ಅಡ್ಡಿ ಮಾಡುವುದು ಅಧಿಕಾರ ಮಾಡಿದಂತಾಗುತ್ತದೆ. ಹಾಗಾಗಿ ವಿರೋಧ ಪಕ್ಷದ ಸದಸ್ಯರು ಸಾಂವಿಧಾನಿಕ ಪ್ರಜಾತಂತ್ರ ವಿಧಾನಗಳನ್ನು ಅನುಸರಿಸಿ ಚರ್ಚೆ ಮಾಡುವುದರ ಮೂಲಕ ಕಾನೂನನ್ನು ಸರ್ಕಾರವು ನಾಗೇಂದ್ರ ಅವರ ವಿಚಾರದಲ್ಲಿ ಈ ಸದನದ ಗಮನಕ್ಕೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. 24ರಂದು ವ್ಯವಸ್ಥಾಪಕ ನಿರ್ದೇಶಕರು ವಸಂತನಗರದ ಖಾತೆಯ ಸಂಖ್ಯೆ 50101080055 ಅನ್ನು ಎಂಡಿ ರಸ್ತೆಯ ಶಾಖೆಯಲ್ಲಿ ಅಕೌಂಟ್ ಖಾತೆ ನಂಬರ್ 520140015696 ಮಾಡಿ ಸದರಿ ಖಾತೆಗೆ ದಿನಾಂಕ ನಿಗಮದ ಕೇಂದ್ರದ ಕಚೇರಿಯ ಖಾತೆಗಳಲ್ಲಿ ಲಭ್ಯವಿದ್ದ ಒಟ್ಟು 279.99 ಕೋಟಿ ರೂಗಳಲ್ಲಿ 143.99 ಕೋಟಿ ಹಾಗೂ ರಾಜ್ಯ ವಿದ್ಯುತ್ ಖಾತೆಯಲ್ಲಿದ್ದ 43.33 ಕೋಟಿ ರೂಗಳು ಸೇರಿ ಒಟ್ಟು 187.33 ಕೋಟಿ ರೂಗಳನ್ನು ವರ್ಗಾವಣೆ ಮಾಡಲಾಗಿರುತ್ತದೆ. ಹೀಗೆ ಮಾಡಲು ನಿಗಮದ ಎಂಡಿ ಅವರಿಗೆ ಅಧಿಕಾರವಿರುತ್ತದೆ. ಇದಕ್ಕೆ ಸಚಿವರಾಗಲಿ ಅಥವಾ ಸರ್ಕಾರವಾಗಲಿ ಅನುಮತಿ ನೀಡಬೇಕಾದ ಅಗತ್ಯ ಇರುವುದಿಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಡಿ ರಸ್ತೆ ಶಾಖೆಯ ಖಾತೆಯಲ್ಲಿ ಲಭ್ಯವಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187.33 ಕೋಟಿ ರೂಗಳಲ್ಲಿ 89.6 ಕೋಟಿ ರು ಹಣವನ್ನು ಅನಾಮಧೇಯ ಖಾತೆಗಳಿಗೆ ಮಂತ್ರಿ ರಾಜೀನಾಮೆ ಮಾಡಲಾಗಿರುತ್ತದೆ. ಮಂತ್ರಿ ರಾಜೀನಾಮೆ ಕೊಡಿಸಿ, ನಿಮ್ಮ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ. ಆರ್ಬಿಎಲ್ ಬ್ಯಾಂಕ್ ಹೈದರಾಬಾದ್ನಿಂದ 5 ಕೋಟಿ ರೂಗಳನ್ನು ನಿಗಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಡಿ ರಸ್ತೆ ಶಾಖೆಗೆ ಹಿಂದಿರುಗಿಸಲಾಗಿರುತ್ತದೆ. ದಿನಾಂಕ 25/4/26ರಂದು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರು ಶಿವಮೊಗ್ಗದ ವಿನೋಬನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿದ 6 ಪುಟಗಳ ಮರಣ ಪತ್ರವನ್ನು ಅವರು ಬರೆದಿದ್ದರು. ದಿನಾಂಕ 26/5/24ರಂದು ಮೃತರ ಪತ್ನಿ ಶ್ರೀಮತಿ ಕವಿತಾ ನೀಡಿದ ದೂರಿನ ಮೇರೆಗೆ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣ ದಾಖಲಾಯಿತು. ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಿದೆ ವ್ಯವಸ್ಥಾಪಕರು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಮಂತ್ರಿಯನ್ನು /2024 ದಲಿತರ ಹಣ ಹೊಡೆದಂತ ಮಂತ್ರಿಯನ್ನ ಹೊರಗಾಕಿ 409, 420, 471 ಸರ್ಕಾರವು 31/5/26 ಈ ಪ್ರಕರಣದ ಸಮಗ್ರ ತನಿಖೆಗಾಗಿ ಸಿಐಡಿಯ ಮೂಲಕ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸುತ್ತದೆ. ದಿನಾಂಕ 1/6/24ರಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ರೀಜನಲ್ ಹೆಡ್ ರವರಿಗೆ ಪತ್ರ ಬರೆದು ನಿಗಮದ ಅನುಮತಿಯಿಲ್ಲದೆ ನಿಯಮ ಬಾಹಿರವಾಗಿ ವರ್ಗಾವಣೆಯಾಗಿರುವ ಹಣವನ್ನು ಹಿಂದಿರುಗಿಸುವಂತೆ ಕೋರಿರುತ್ತಾರೆ. ಈ ನಡುವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಡಿ ರಸ್ತೆ ಶಾಖೆಯ ವ್ಯವಸ್ಥಾಪಕರು ನೀಡಿರುವ ದೂರಿನ ಆಧಾರದಲ್ಲಿ ಸಿಬಿಐ ಐಪಿಸಿ ಸೆಕ್ಷನ್ 120B 409-420-467-468 ಇದರೊಂದಿಗೆ ಭ್ರಷ್ಟಾಚಾರದ ಪ್ರತಿಬಂಧಕ ಕಾಯ್ದೆಯ ಸೆಕ್ಷನ್ 113(2) ಮತ್ತು 13(1)A ಗಳಡಿಯಲ್ಲಿ FIR ನಂಬರ್ RCO
2024B0001 ಅನ್ನು ದಿನಾಂಕ 3/6/24 ದಾಖಲಿಸಿಕೊಂಡಿದೆ. ಈ ದೂರು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಾದ ಸುಸ್ಮಿತಾ ರಾಹುಲ್, ದೀಪಾ ಡಿ, ವಿ ಕೃಷ್ಣಮೂರ್ತಿ ಮತ್ತು ಇತರೆ ಖಾಸಗಿ ವ್ಯಕ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುತ್ತದೆ. ಸಿಬಿಐನ ನಂತರ ಜಾರಿ ನಿರ್ದೇಶನಾಲಯವು 6/6/24 ECIR ನಂಬರ್ ECIR/PG/14/2024 ಅನ್ನು ದಾಖಲಿಸಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ 2002 PMLA ಅಡಿಯಲ್ಲಿ ತನಿಖೆ ಪ್ರಾರಂಭಿಸಿರುತ್ತದೆ. ಇಡಿ ಮತ್ತು ಸಿಬಿಐಗಳು ಪ್ರಕರಣ ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ CIDಯು 14 ಆರೋಪಿಗಳನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿರುತ್ತಾರೆ. ಪ್ರಕರಣದಲ್ಲಿ A1 ಸತ್ಯನಾರಾಯಣ ವರ್ಮಾ, A2 ಶ್ರೀನಿವಾಸ್ ರಾವ್ ಕಾಕಿ ಮತ್ತು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ A3 ಪರಮೇಶ್ವರ್ ಅವರೇ, ನಿಮಗೆ ಈ ಸ್ಥಿತಿ ಬರಬಾರದಿತ್ತು. ನೀವು ಇಂಥ ಪ್ರಶ್ನೆಯನ್ನ ಸಮರ್ಥನೆ ಮಾಡಿ. ವಾಲ್ಮೀಕಿ ನಿಗಮದ MD ಆಗಿದ್ದ JG ಪದ್ಮನಾಭ ಮತ್ತು ಅಕೌಂಟೆಂಟ್ ಪರಶುರಾಮ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಲು ಪ್ರಮುಖ ಕಾರಣಕರ್ತರಾಗಿರುತ್ತಾರೆ. ಬಂಧಿತ ಆರೋಪಿಗಳಿಂದ ನಗದು, ಹಣ, ಕಾರುಗಳು, ಚಿನ್ನದ ಬಿಸ್ಕತ್ಗಳು, ಚಿನ್ನದ ಒಡವೆಗಳನ್ನು ವಿವಿಧ ದಿನಾಂಕಗಳಲ್ಲಿ ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ನಗದು ಹಣ 16,83,35,000 ಮತ್ತು 16.2546 ಗ್ರಾಂ ಚಿನ್ನದ ಬಿಸ್ಕತ್ಗಳನ್ನು ಮತ್ತು ಒಡವೆಗಳನ್ನು ಅಮಾನತುಗೊಳಿಸಲಾಗಿರುತ್ತದೆ. ಅಲ್ಲದೆ ಲಂಬೋರ್ಗಿನಿ, ಬೆಂಜ್, ಕ್ರೇಟಾ, ಇನೋವಾ ಹೈ ಕ್ಲಾಸ್ ಕಾರುಗಳನ್ನು ಸಹ ಅಮಾನತುಗೊಳಿಸಲಾಗಿರುತ್ತದೆ. ಈ ವಾಹನಗಳ ಅಸಲಿ ಮಾಲೀಕರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಹಣ ಸಂದಾಯ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಇದುವರೆಗೆ ಅಮಾನತುಗೊಳಿಸಲಾದ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿರುತ್ತದೆ. ಉಳಿದ ಮೊತ್ತ 4,94,00,000 ರೂಗಳಿಗೆ ಪರಮೇಶ್ವರ್ ಅವರೇ, SIT ತನಿಖೆ ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಓದಿದ್ರು ಏನು ವಾಷಿಂಗ್ ಮಿಷಿನ್ ಎಲ್ಲ ಇದು. ಪರಮೇಶ್ವರ್ ಅವರೇ, ದಿನಾಂಕ ವಾಷಿಂಗ್ ಮಿಷಿನ್ ಎಲ್ಲ ರಾಹುಲ್ ಗಾಂಧಿ ಪಂಗಡಗಳ ಯುವಜನ ಸಬಲೀಕರಣ ಮತ್ತು ರಾಹುಲ್ ಗಾಂಧಿ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತೀರಾ? ಸಚಿವ ಸುಮ್ಮನೆ ಅವನ್ನ ಸಮರ್ಥನೆ ಮಾಡಬಹುದು, ರಾಜೀನಾಮೆ ತಗೊಳ್ಳಿ, ಸಮರ್ಥನೆ ಮಾಡಬಹುದು. ಇಡಿಯು ಅಂದಿನ ಭ್ರಷ್ಟ ಒಬ್ಬ ಸಚಿವರನ್ನ ಕಳಂಕ ಬರ್ತೈತೆ. ನಾಗೇಂದ್ರ ಅವರ ಆವರಣದಲ್ಲಿ ಶೋಧ ನಡೆಸಿ 11/7/24 ಅವರನ್ನು ವಿಚಾರಣೆಗೊಳಪಡಿಸಿತು. PMLA ಸೆಕ್ಷನ್ 50 ಅಡಿಯಲ್ಲಿ ನೀಡಿದ ನೋಟಿಸ್ನಂತೆ 12/7/24 ಬಿ ನಾಗೇಂದ್ರ ಅವರು ಇಡಿ ಮುಂದೆ ಹಾಜರಾದ ಪಡೆಯಲಾಯಿತು. CIDಯು ವಿಶೇಷ ತನಿಖಾ ತಂಡವು ದಿನಾಂಕ 5/8/24 ಸಂಬಂಧಿಸಿದ ನ್ಯಾಯಾಲಯದಲ್ಲಿ ತನಿಖೆಯ ಪ್ರಾಥಮಿಕ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತದೆ. ಅದರಲ್ಲಿ ಬಿ ನಾಗೇಂದ್ರ ಅವರು ಆರೋಪಿಯನ್ನಾಗಿ ಹೆಸರಿಸಲಾಗಿರುವುದಿಲ್ಲ. ದಿನಾಂಕ 10/11/25 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯನ್ನು ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಅದರಲ್ಲಿಯೂ ಬಿ ನಾಗೇಂದ್ರ ಅವರು ಆರೋಪಿತರಾಗಿರುವುದಿಲ್ಲ. 9/9/24 ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ವತಿಯಿಂದ ಸಲ್ಲಿಸಿದ 25 ಆರೋಪಿಗಳಲ್ಲಿ ಬಿ ನಾಗೇಂದ್ರ ಅವರನ್ನು A1 ಎಂದು ಹೆಸರಿಸಲಾಗಿದೆ. ಆದರೆ 14/10/24 ಇಡಿ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಬಿ ನಾಗೇಂದ್ರ ಅವರಿಗೆ ಜಾಮೀನು ನೀಡಿದೆ. ಆದರೆ ಈ ಪ್ರಕರಣದಲ್ಲಿ SITಯು ಬಂಧಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ A1 ಆದ ದಲಿತರ ಹಣ ವಾಪಸ್ ಬರಬೇಕು. ನಾವು ಕೇಳ್ತಾ ಇರೋದು ದಲಿತರ ಹಣ ವಾಪಸ್ ಬರಬೇಕು. 187 ತಿಂದವರಿಗೆ ಶಿಕ್ಷೆ ಆಗಬೇಕು. ಖಜಾನೆಯನ್ನ ಕನ್ನ ಹೊಡೆದವರಿಗೆ ತಂಡವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನು ಪತ್ತೆ ಹಚ್ಚಿ ನ್ಯಾಯಾಲಯಗಳ ಮುಂದೆ ಸಾಕ್ಷಿ ಸಮೇತ ದಾಖಲೆಗಳನ್ನು ಮಂಡಿಸುವ ಕಾರಣ ಆತ ತಪ್ಪಿಸಿಕೊಳ್ಳಲು ಈವರೆಗೂ ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳಿಗಿಂತ ರಾಜ್ಯದ ತನಿಖಾ ಸಂಸ್ಥೆಗಳು ಗುಣಮಟ್ಟ